ಶಾಸಕ ಪ್ರೀತಂ ಗೌಡರ ತಾಯಿ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನನ್ನ ಮಗ ತಪ್ಪು ಮಾಡಿಲ್ಲ, ನಮ್ಮ ಮನೆಗೆ ಕಲ್ಲು ತೂರಾಟ ಆಗಿದೆ, ಇದರಿಂದ ಆಘಾತ ಆಗಿದೆ ಅಂತ ಹೇಳಿ ಶಾಸಕ ಪ್ರೀತಂ ಗೌಡರ ತಾಯಿ ನಾಗರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪನ್ನ ಮಾಡಿಲ್ಲ, ನಮ್ಮ ಮನೆಯ ಮೇಲೆ ಕಲ್ಲು ತೂರಾಟ ಆಗಿದ್ದು ನನಗೆ ಆಘಾತ ತಂದಿದೆ ಅಂತ ಹೇಳಿ ಶಾಸಕ ಪ್ರೀತಂ ಗೌಡರ ತಾಯಿ ನಾಗರತ್ನ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆ ಕಾನ್ವರ್ಸೇಷನ್ ಅನ್ನ ಕೇಳಿಸ್ಕೊಂತಾ ಇದ್ದಾರೆ ಅಂತ ನಮಗಿರೋ ಇನ್ಫಾರ್ಮೇಶನ್. ಆ ರೀತಿ ಆದ್ರೆ ಇದು ಫೋನ್ ಕದ್ದಾಲಿಕೆ ಪ್ರಕರಣ ಆಗ್ತದೆ. ಹಿಂದೆ ನನ್ನ ಮಗ ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ಇವತ್ತು ನಮ್ಮ ಮನೆಯ ಮೇಲೆ ಏನು ಕಲ್ಲು ತೂರಾಟ ಆಗಿದೆ, ಇದರಿಂದ ನನಗೆ ಆಘಾತ ಆಗಿದೆ ಅಂತ ಹೇಳಿ ಪ್ರೀತಂ ಗೌಡರ ತಾಯಿ ನಾಗರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗಿದೆ. ಈಗ ಸದ್ಯ ಹಾಸನದಲ್ಲಿ ರೌಡಿಸಂ ರಾಜಕೀಯ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಬೆಳ್ಳಂಬೆಳಗ್ಗೆ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರ ಮನೆಯ ಮುಂದೆ ಜೆಡಿಎಸ್ನ 100ರಿಂದ 200ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಹಾಸನ ಕ್ಷೇತ್ರದ ಶಾಸಕರಾದಂತಹ ಪ್ರೀತಂ ಗೌಡ ಅವರ ತಾಯಿ ನನ್ನ ಮಗ ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ಇವತ್ತು ನಮ್ಮ ಮನೆಯ ಮೇಲೆ ಏನು ಕಲ್ಲು ತೂರಾಟ ಆಗಿದೆ, ಇದರಿಂದ ನಮ್ಗೆಲ್ರಿಗೂ ಕೂಡ ಆಘಾತ ಆಗಿದೆ ಅಂತ ಹೇಳಿ ಪ್ರೀತಂ ಗೌಡರ ತಾಯಿ ನಾಗರತ್ನ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ರೌಡಿಸಂ ಹಾಸನದಲ್ಲಿ ರೌಡಿಸಂ ರಾಜಕಾರಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸದ್ಯ ನಾಳೆ ಹಾಸನದಲ್ಲಿ ಬಿಜೆಪಿ ಬಂದ್ಗೆ ಕರೆಯನ್ನ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಯಡಿಯೂರಪ್ಪನವರು ಕೂಡ ನಾನು ಹಾಸನಕ್ಕೆ ವಿಸಿಟ್ ಕೊಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅವರ ತಾಯಿ ನಾಗರತ್ನ ಪ್ರೀತಂ ಗೌಡರ ತಾಯಿ ನಾಗರತ್ನ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಏನು ಬೆಳಗಿನಿಂದಲೂ ಕೂಡ ಆಡಿಯೋ ಏನು 82 ನಿಮಿಷಗಳ ಆಡಿಯೋ ಏನು ಫುಲ್ ಸದ್ದು ಮಾಡ್ತು, ಆ ಒಂದು ಆಡಿಯೋದಲ್ಲಿ ಈ ಸಾಕಷ್ಟು ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಪ್ರೀತಂ ಗೌಡ. ಆ ಹೇಳಿಕೆಯನ್ನ ಖಂಡಿಸಿ ಜೆಡಿಎಸ್ನ ಕಾರ್ಯಕರ್ತರು ಏಕಾಏಕಿ ಪ್ರೀತಂ ಗೌಡರ ಮನೆ ಮುಂದೆ ಜಮಾಯಿಸಿ ಇವತ್ತು ಅಲ್ಲಿ ದಾಂಧಲಿಯನ್ನೇ ನಡೆಸಿದ್ದಾರೆ, ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅವರನ್ನ ಬಿಡೋದಿಲ್ಲ, ಪ್ರೀತಂ ಗೌಡರನ್ನ ಬಿಡೋದಿಲ್ಲ, ಒಂದು ವಿಕೆಟ್ ಅಂದ್ರೆ ಅವರ ವಿಕೆಟ್ ಮುಗಿತಾ ಬಂತು ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ ಆ ಆಡಿಯೋವನ್ನ ಕೇಳಿಸಿಕೊಂಡಂತಹ ಕಾರ್ಯಕರ್ತರು ಅವರ ಮನೆಯ ಮುಂದೆ ಜಮಾಯಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಿ ಕಲ್ಲು ತೂರಾಟವನ್ನ ಕೂಡ ಪ್ರೀತಂ ಗೌಡರ ಮನೆಗೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನೆಲ್ಲವನ್ನ ಕೂಡ ಗಮನಿಸಿದಂತ ತಾಯಿ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಅಲ್ಲೇ ಇದ್ದಂತ ಬಿಜೆಪಿ ಕಾರ್ಯಕರ್ತ ಖೇಣಿ ಅವರ ರಾಹುಲ್ ಖೇಣಿ ಅಂತ ಅವ್ರ ಹೆಸರು ನೀವು ಗಮನಿಸ್ತಾ ಇದ್ದೀರಾ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅವರು ಬಿಜೆಪಿ ಕಾರ್ಯಕರ್ತರು ರಾಹುಲ್ ಖೇಣಿ ಅಂತ ಅವರ ಮುಖಕ್ಕೂ ಕೂಡ ಕಲ್ಲು ತಾಗಿದೆ, ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಈಗ ಸದ್ಯ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಪ್ರೀತಂ ಗೌಡರ ತಾಯಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಜೆಡಿಎಸ್ ಎಂಎಲ್ಸಿ ಶರವಣ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಹಾಸನದಲ್ಲಿ ರೌಡಿಸಂ ರಾಜಕೀಯ ನಡೀತಾ ಇದೆ ಅಂತ ಅನಿಸ್ತಾ ಇದೆ, ಏನ್ ಕತೆ ಇದು ಜೆಡಿಎಸ್ ಕಾರ್ಯಕರ್ತರದ್ದು ಅಂತ? ಮೊದಲನೇದಾಗಿ
ಬಿಜೆಪಿಯ ಡೋಂಗಿ ರಾಜಕಾರಣ ಇವತ್ತೇನ್ ನಡೀತಾ ಇದೆ ಈ ರಾಜ್ಯದಲ್ಲಿ, ಬಹುಶಃ ಇವತ್ತು ಬೆಳಿಗ್ಗೆ ಅಲ್ಲಿನ ಶಾಸಕರಾದಂತ ಪ್ರೀತಮ್ ಗೌಡ ಅವರು ಏನ್ ಸಂಭಾಷಣೆಯನ್ನ ಮಾಡಿದ್ದಾರೆ ಅದನ್ನ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ. ಅವ್ರದೇ ಅವರದೇ ಹಾಸನ ಜಿಲ್ಲೆಯವರ ಸ್ವಂತ ತವರು ಜಿಲ್ಲೆಯವರಾದಂತ ಸಂಸದರು ಈ ಕರ್ನಾಟಕ ನಾಡು ಕಂಡಂತ ಒಬ್ಬ ಕನ್ನಡಿಗ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದಿರತಕ್ಕಂಥವ್ರು, ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಡತಕ್ಕಂಥವ್ರು ಅವ್ರ ಬಗ್ಗೆ ಅಗೌರವನ್ನ ತೋರಿಸಿ ಯಾವ ತರ ಒಂದು ಅವಹೇಳನಕಾರಿ ಭಾಷಣವನ್ನ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಜನಪ್ರಿಯತೆಯನ್ನು ಪಡ್ಕೊಂಡಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಉತ್ತಮವಾದಂತ ಆಡಳಿತ ಕೊಟ್ಕೊಂಡು ಜನಪರವಾದಂತ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದಾಗ ಕೂಡ ಅವರು ಯಾವ ತರ ಒಂದು ಅವರನ್ನ ಪ್ರಶ್ನೆ ಮಾಡಬಹುದಿತ್ತು, ಅದ್ಬಿಟ್ಟು ರೌಡಿಸಂ ಮಾಡುವ ಅಗತ್ಯ ಏನಿತ್ತು ಸರ್? ರೌಡಿಸಂ ಮಾಡುವ ಅಗತ್ಯ ಏನಿತ್ತು? ಯಾರು ಕೂಡ ರೌಡಿಸಂ ಮಾಡೋ ಪ್ರಶ್ನೆನೇ ಇಲ್ಲ, ಕಾನೂನನ್ನ ಯಾರು ಕೈಗೆ ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ. ವಿಜುವಲ್ಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ, ನೋಡಿಲ್ಲ ಅಂದ್ರೆ ನೀವು ಒಂದ್ಸಲ ಗಮನಿಸಬಹುದು ಯಾವ ರೀತಿ ರೌಡಿಸಂ ಮಾಡಿದ್ದಾರೆ ಅನ್ನೋದನ್ನ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕೆಲವರು ಭಾವುಕರಾಗಿ ಇವತ್ತು ದೇವೇಗೌಡರು ಸಾಹೇಬ್ರು 86 ವರ್ಷ ಆಗಿದೆ, ಇನ್ನೇನು ಅವ್ರ ಕತೆ ಮುಗೀತು. ಕುಮಾರಸ್ವಾಮಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇನ್ನ ಯಾರು ಕೂಡ ಅವ್ರು ಜೀವಂತವಾಗಿ ಇರಲ್ಲ, ಜೆಡಿಎಸ್ ಪಕ್ಷ ಮುಳುಗೋಗುತ್ತೆ, ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷ ಜೀವಂತವಾಗಿರುತ್ತೆ, ನೀನ್ ಇನ್ನು 30 ವರ್ಷ. ಈಗ ಸ್ವತಃ ಪ್ರೀತಮ್ ಗೌಡ ಅವರೇ ರಿಯಾಕ್ಟ್ ಮಾಡಿದ್ದಾರೆ, ಏನಪ್ಪಾ ಅಂತ ಹೇಳಿದ್ರೆ ನನ್ನನ್ನ ಮುಗಿಸಿ ಬಿಡಿ ಅಂತ ಹೇಳಿ HDK ಮತ್ತು ರೇವಣ್ಣ ಹೇಳಿದ್ದಾರೆ ಅಂತ ಹೇಳಿ. ನಾಯಕರುಗಳು ಹೇಳ್ತಿರತಕ್ಕಂಥದ್ದು, ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ಶಾಸಕ ಈ ತರ ಒಂದು ಹೇಳಿಕೆಯನ್ನ ಕೊಟ್ಟಾಗ ಆ ಭಾಗದ ಜನ ದೇವೇಗೌಡರ ಹತ್ರ ಜೀವ, ಕುಮಾರಸ್ವಾಮಿ ಅಂದ್ರೆ ಪ್ರಾಣ, ಅವ್ರ ಮೇಲೆ ಅಷ್ಟು ಅಭಿಮಾನದಿಂದ ರೊಚ್ಕಟ್ಟಿರ್ಬೋದು, ನನ್ಗೆ ಗೊತ್ತಿಲ್ಲ. ನಾವು ಹೇಳ್ತಾ ಇದೀರಾ, ನಾನು ಕೇಳಿಸ್ಕೊತಾ ಇದೀನಿ, ನಾನೇನ್ ಸುದ್ದಿ ನೋಡಿಲ್ಲ, ನನ್ಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ. ನಾವು ಕೂಡ ಕೌನ್ಸಿಲ್ ಅಲ್ಲಿ ಸದನದಲ್ಲಿ ಇದ್ದೀವಿ, ನಮ್ಗೇನು ಮಾಹಿತಿ ಇಲ್ಲ, ಆದ್ರೂ ಕೂಡ ತಾವು ಏನ್ ಹೇಳ್ತಾ ಇದೀವಿ ಅದ್ರ ಮೇಲೆ ನಾನು ರಿಯಾಕ್ಟ್ ಇಲ್ಲ. ನೀವು ಹೇಳಿದ್ರಿ, ಈಗ ನಾನು ಕೂಡ ಆಡಿಯೋವನ್ನ ಕೇಳ್ದೆ ಅಂತ ನೀವು ಹೇಳಿದ್ರಿ. ಈಗ ಸ್ವತಃ ಒಂದ್ ಮಿನಿಟ್ ಸರ್, ಪ್ರೀತಮ್ ಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ, ನನ್ನನ್ನ ಮುಗಿಸಿ ಬಿಡಿ ಅಂತ ಹೇಳಿ ಕಾರ್ಯಕರ್ತರಿಗೆ ಒಂದು ಸಲಹೆಯನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ HDK ಮತ್ತು ರೇವಣ್ಣ ಅಂತ ಹೇಳಿ ಸ್ವತಃ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ನೋಡಿ. ಅವ್ರು ಏನ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವರು ಸುಳ್ಳಿನ ಕೋಟೆಯಲ್ಲಿ ಬಿಜೆಪಿ ನಾಯಕರು ಇವತ್ತು ಸಂಸಾರ ಮಾಡ್ತಾ ಇದ್ದಾರೆ. ಅವರು ಏನೇ ಹೇಳಿದ್ರು ಕೂಡ ಅದಕ್ಕೆ ಆಧಾರ ಬೇಕಲ್ವಾ? ಆಧಾರ ರಹಿತವಾಗಿ ಏನ್ ಬೇಕಾದ್ರೆ ಹೇಳಿಕೆ ಕೊಡ್ಬೋದು. ಇವತ್ತು ಆಧಾರವನ್ನ ಇಟ್ಕೊಂಡು ಅವರು ಮಾತಾಡಿರತಕ್ಕಂತ ಏನು ಮಾತು ಏನಿದೆ ಸಿಡಿಯಲ್ಲಿ ಬಂದಿರತಕ್ಕಂಥದನ್ನ ತಾವೆಲ್ಲ ಬಿತ್ತರಿಸಿದೀರಿ ಇವತ್ತು. ಅದರ ಮೇಲೆ ನಾನು ಮಾತಾಡ್ತಾ ಇರತಕ್ಕಂಥದ್ದು, ಬಹುಶಃ ಅದನ್ನ ಇವತ್ತು ಟಿವಿ ಮಾಧ್ಯಮಗಳಲ್ಲಿ ಬೆಳಿಗ್ಗೆಯಿಂದಲೇ ತೋರಿಸ್ತಾ ಇದ್ದೀರಿ. ಆ ಭಾಗದ ಜನ ಇವತ್ತು ನೋಡಿರ್ತಾರೆ. ಅದರಿಂದ ಇವತ್ತು ಇಂತ ಒಂದು ದೊಡ್ಡ ನಾಯಕರ ಬಗ್ಗೆ, ರಾಷ್ಟ್ರವನ್ನ ಆಳಿರತಕ್ಕಂತ ಪ್ರಧಾನಮಂತ್ರಿಗಳ ಬಗ್ಗೆ, ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡುವಾಗ ನಾಳಿಗೆ ಬಿಗಿ ಹಿಡಿದು ಮಾತಾಡ್ಬೇಕಾಯ್ತು. ಅದನ್ ಬಿಟ್ಟು ಇಂತ ಒಂದು ಅಗೌರವ ತೋರಿಸೋದು ಅಲ್ಲ ಸರ್. ಅದಕ್ಕೆ ಈ ರೀತಿ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ರೆ ಎಲ್ಲಿದೆ ವ್ಯವಸ್ಥೆ ಅನ್ನೋ ಪ್ರಶ್ನೆ ಮೂಡುತ್ತೆ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ. ಆಗ್ಲೇ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ಈಗ ಬಂದಿದೆ ಅಂತ ಹೇಳಿ ನನಗೂ ಗೊತ್ತಾಗಿದೆ. ಮುಖ್ಯಮಂತ್ರಿಗಳು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಭಾಗದ ಜನರಿಗೆ, ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೋಬಾರದು, ಯಾರು ಕೂಡ ಇಂತ ಒಂದು. ಈಗ ಸ್ವತಃ ಸಿದ್ದರಾಮಯ್ಯನವರೇ ಈ ಘಟನೆಯನ್ನ ಖಂಡನೆ ಮಾಡಿದ್ದಾರೆ. ಈ ರೀತಿಯ ಒಂದು ಗೂಂಡಾಗಿರಿ ಆಗಿದ್ದನ್ನ ಅಟ್ಲೀಸ್ಟ್ ನೀವು ಅದನ್ನ ಖಂಡಿಸ್ತಾನೂ ಇಲ್ಲ. ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಕೂಡ ಜೆಡಿಎಸ್ ಪಕ್ಷದ ಒಬ್ಬ ರಾಜ್ಯ ವಕ್ತಾರನಾಗಿ, ಒಬ್ಬ ಶಾಸಕನಾಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಕೂಡ ಕಾನೂನನ್ನ ಕೈ ತೆಗೆದುಕೋಬಾರದು. ಆಗ್ಲೇ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ, ಯಾರು ಈ ತರ ಈ ವಿಚಾರದಲ್ಲಿ ಭಾವುಕರಾಗಬೇಡಿ, ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ ಹೋಗಿ ಅದು ಬೇರೆ ರೀತಿಯಲ್ಲಿ ತಿರುಗಾಕ್ಬಾರ್ದು, ಅದಕ್ಕೋಸ್ಕರ ಎಚ್ಚರಿಕೆ. ಈಗ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ದಂಗೆ ಎಳಿಸ್ತಾ ಇದ್ದಾರೆ ಅಂತ ಹೇಳಿ. ಹೌದಾ, ದಂಗೆ ಎಳಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು? ಕೊನೆಯದಾಗಿ ದಂಗೆ ಹೇಳೋದು ಬಿಜೆಪಿ ಅವರು. ಇವತ್ತು ಹೌದು ಸ್ವಾಮಿ, ನಾವು ತಪ್ಪು ಮಾಡಿದೀವಿ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತೇಳಿ ಸನ್ಮಾನ್ಯ ಮಾಧುಸ್ವಾಮಿ ಅವರಿಂದ ಸದನದಲ್ಲಿ ಮಾತನಾಡಿದ್ದಾರೆ. ಅದನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.